ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿ, ನಮ್ದು 17 to 18 ಇಯರ್ಸ್ ಪ್ರಾಕ್ಟೀಸ್ ನಲ್ಲಿ ಬಹಳ ಪೇಷಂಟ್ ನೋಡಿದ್ವಿ. ಒಬ್ಬರಿಗೆ ಒಂದೊಂದು ತರ ಡೌಟ್ಸ್ ಇರ್ತವೆ. ಈಗ ಆ ತರ ಡೌಟ್ಸ್ ಜಾಸ್ತಿ ಆಗಿದಾವೆ. ಏನಕ್ಕಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ, ಬಹಳ ಫೇಕ್ ಕ್ಲಿನಿಕ್ಸ್ ಇಂದ, ಇಲ್ಲಾಂದ್ರೆ ರಾಂಗ್ ಅಡ್ವರ್ಟೈಸ್ಮೆಂಟ್ ಇಂದ ಮಿಸ್ಗೈಡ್ ಆಗಿ ಅವ್ರು ಡೌಟ್ಸ್ ಎಲ್ಲ ಕೇಳ್ತಾರೆ. ಅವ್ರು ಕೇಳೋದು ಡೌಟ್ಸ್ ದಲ್ಲಿ ಕೆಲವು ಒಂದು 80-90% ನಾರ್ಮಲ್ ಡೌಟ್ಸ್, ವ್ಯಾಲ್ಯೂಬಲ್ ಡೌಟ್ಸ್ ಇರ್ತವೆ. ಒಂದು 10-20% ಬೇಸ್ಲೆಸ್ ಡೌಟ್ಸ್ ಇರ್ತವೆ. ಈ ಬೇಸ್ಲೆಸ್ ಡೌಟ್ಸ್ ಏನಂದ್ರೆ ಪೇಷಂಟ್ಗೆ ಅದು ಅರ್ಥ ಆಗೋದಿಲ್ಲ ಪಾಪ. ಆಕ್ಚುಲಿ ಅಡ್ವರ್ಟೈಸ್ಮೆಂಟ್ ನೋಡಿ, ಇಲ್ಲಾಂದ್ರೆ ಫೇಸ್ಬುಕ್ ನಲ್ಲಿ ನೋಡಿ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಬಿಟ್ಟು ಕೇಳ್ತಾರೆ. ಆ ಥರ ಏನಕ್ಕಾಗುತ್ತಂದ್ರೆ ಬೇಸ್ಲೆಸ್ ಡೌಟ್ಸ್ ಒಬ್ಬೊಬ್ಬರು ಒಂದೊಂದು ಥರ, ಒಬ್ಬೊಬ್ಬರು ಟೆಕ್ನಿಕ್ ಇಲ್ಲಾಂದ್ರೆ ಒಂದೊಂದು ಐಡಿಯಾ ಅವ್ರಿಗೆ ಹೇಳ್ಬಿಟ್ಟು ಇದು ಬೆಸ್ಟು ಅದು ಬೆಸ್ಟು ಅಂತ ಹೇಳಿ ಕನ್ಫ್ಯೂಸ್ ಮಾಡೋದ್ರಿಂದ ಪೇಷಂಟ್ಗೆ ನಿಜವಾಗ್ಲೂ ಡೌಟ್ ಆಗುತ್ತೆ, ಇದು ಈ ಥರನಾ ಅಂತ. ಸೊ ಅದರಿಂದ ಒಂದು ಒಳ್ಳೆ ವಿಡಿಯೋ ಮಾಡಿ ಇಂಪಾರ್ಟೆಂಟ್ 10 ಫ್ಯಾಕ್ಟ್ಸ್, ಏನು ಟ್ರಾನ್ಸ್ಪ್ಲಾಂಟೇಷನ್ ಮಾಡೋ ಮೊದಲು ಏನು ತಿಳಿದುಕೊಳ್ಳಬೇಕಾಗಿರುವ ಮುಖ್ಯ ವಿಷಯಗಳು ಏನು ಅಂತ ನಾವು ಒಂದು ವಿಡಿಯೋ ಮಾಡಿದ್ವಿ. ದಯವಿಟ್ಟು ವಿಡಿಯೋ ಎಂಡ್ವರೆಗೂ ನೋಡಿ. ಒಂದು 10 ಮುಖ್ಯ ವಿಷಯಗಳು ಮಾತ್ರ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲಿ. ಇದರಿಂದ ಸ್ವಲ್ಪ ಪೇಷಂಟ್ಸ್ಗೆ ಬೇಸಿಕ್ ನಾಲೆಡ್ಜು ಅರ್ಥ ಆಗುತ್ತದೆ. ಬಹಳ ಪೇಷಂಟ್ಸ್ಗಳು ಟೆಕ್ನಿಕ್ಸ್ ಬಗ್ಗೆ ಕೇಳ್ತಾರೆ, ಸ್ವಲ್ಪ ಫ್ಯಾನ್ಸಿ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಕೇಳ್ತಾರೆ. ಅದೆಲ್ಲ ಏನಾಗಿದೆ ಅಂದ್ರೆ ಅದರಿಂದ ರಿಸಲ್ಟ್ಸ್ ಬರಲ್ಲ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಟೆಕ್ನಿಕ್ಸ್ ನೇಮ್ಸ್ ಟರ್ಮಿನಾಲಜಿ ನೋಡ್ಬಿಟ್ಟು, ಇಲ್ಲಾಂದ್ರೆ ಯಾರೋ ಒಬ್ಬರು ಕ್ಲಿನಿಕ್ ಈ ತರ ಟೆಕ್ನಿಕ್ ಮಾಡಿದರೆ AFI WFI ಏನೇನೋ ಒಂದು 10 ಇಲ್ಲ ಇನ್ನೂ ಜಾಸ್ತಿ ಒಂದು 10-20 ವೆರೈಟೀಸ್ ಆಫ್ ನೇಮ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಅದೆಲ್ಲ ನೋಡ್ಬಿಟ್ಟು ಪೇಷಂಟ್ ಕನ್ಫ್ಯೂಸ್ ಆಗಿ ಅವ್ರಿಗೇನೋ ಒಂದು ಡೌಟ್ ಇರುತ್ತೆ. ಅದರಿಂದ ಈ ವಿಡಿಯೋ ಎಂಡ್ ವರ್ಕ್ ನೋಡಿದ್ರೆ ಆ ಥರ ಟೆಕ್ನಿಕ್ಸ್ ಇಂದ ನಿಮ್ಗೆ ಏನು ಯೂಸ್ ಇಲ್ಲ ಅಂತ ನಿಮ್ಗೆ ಅರ್ಥ ಆಗ್ತದೆ. ಬಟ್ ಎಕ್ಸ್ಪೀರಿಯನ್ಸ್ ಸರ್ಜನ್ ಹತ್ರ ನೀವು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡ್ರೆ ಗ್ಯಾರಂಟಿ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಅದರಿಂದ ಈ ವಿಡಿಯೋ ಸ್ವಲ್ಪ ಎಂಡ್ ವರ್ಕ್ ನೋಡಿದ್ರೆ ಬೇಸಿಕ್ ಕ್ವಶನ್ಸ್ ಅನ್ನ ಆನ್ಸರ್ಸು ಭಾಳ ಯೂಸ್ಫುಲ್ ಆಗುತ್ತದೆ. ಬಿಫೋರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕೆ ಮೊದಲು ಏನೇನು ತಿಳಿಸ್ಕೋಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಟ್ರಾನ್ಸ್ಪ್ಲಾಂಟೇಷನ್ ಮಾಡೋ ಮೊದಲು ತಿಳಿದುಕೊಳ್ಳಬೇಕಾಗಿರುವ 10 ಪ್ರಮುಖ ವಿಷಯಗಳು ಏನು? ಏನಕ್ಕಂದ್ರೆ ಇದು ನಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ನಮ್ಮ ಪೇಷಂಟ್ ಕ್ವಶನ್ಸ್ ಕೇಳ್ತಾರಲ್ವ, ಅದನ್ನೇ ನಾನು ಒಂದು ವಿಡಿಯೋ ತರ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ಉದ್ದೇಶ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ವಿ. ಇದರಲ್ಲಿ ಫಸ್ಟ್ ಕ್ವಶನ್ ಏನಂದ್ರೆ, ಎಲ್ಲರೂ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೋದಾ ಅಂತ. ಯಾಕಂದ್ರೆ ಇದೊಂದು ಕ್ವಶನ್ ತರ ಕಾಣೋದಿಲ್ಲ, ಬಟ್ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಇದಕ್ಕೆ ಆನ್ಸರ್ ಏನಂದ್ರೆ, ಎಲ್ಲರಿಗೂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಡೋನರ್ ಹೇರ್ ಬಹಳ ಮುಖ್ಯ. ಡೋನರ್ ಹೇರ್ ಯೂಶಲಿ ನಾವು ಸ್ಕ್ಯಾಲ್ಪ್ ನಲ್ಲಿ ತಗೊಂತೀವಿ, ಒಂದೊಂದ್ಸಾರಿ ಬಿಯರ್ಡ್ ಚೆಸ್ಟ್ ತಗೊಂತೀವಿ. ಬಟ್ ಸ್ಕ್ಯಾಲ್ಪ್ ಇಂಪಾರ್ಟೆಂಟ್. 80% ಡೋನರ್ ಸ್ಕ್ಯಾಲ್ಪ್ ಇಂದ ತಗೊಂತೀವಿ. ಸ್ಕ್ಯಾಲ್ಪ್ದಲ್ಲಿ ಹೇರ್ ಇಲ್ಲ ಅಂದ್ರೆ, ಡೋನರ್ ಇಲ್ಲ ಅಂದ್ರೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಎಲ್ಲರಿಗೂ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಕ್ವಶನ್ ನಂಬರ್ 2 ಏನಂದ್ರೆ, ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೇಕಾದ್ರೆ ಮಿನಿಮಮ್ ಏಜ್ ಎಷ್ಟಿರಬೇಕು ಅಥವಾ ಮ್ಯಾಕ್ಸಿಮಮ್ ಏಜ್ ಎಷ್ಟಿರಬೇಕು ಅಂತ. ಇದು ಏನಕ್ಕೆ ಕ್ವಶನ್ ಇಂಪಾರ್ಟೆಂಟ್ ಅಂದ್ರೆ, ಬಹಳ ಕ್ಲಿನಿಕ್ಸ್ ಅಲ್ಲಿ ಎನಿ ಏಜ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಬಿಡ್ತಾರೆ. ಅದರಿಂದ ಬಹಳ ಚೇಂಜಸ್ ಆಗಿ ಟ್ರಾನ್ಸ್ಪ್ಲಾಂಟೇಷನ್ ಫ್ಯೂಚರ್ನಲ್ಲಿ ಏರ್ ಫಾಲ್ ಆಗಿ ಫೇಲ್ ಆಗುತ್ತೆ. ಮಿನಿಮಮ್ ಏಜ್ 25 ಅಬೌವ್ ಬೆಟರ್. ಏನಕ್ಕಂದ್ರೆ ಪೇಷಂಟ್ಗೆ ಮೆಚುರಿಟಿ ಅಂದ್ರೆ ಏರ್ ಫಾಲ್ ಸ್ವಲ್ಪ ಸ್ಟೆಬಿಲೈಸ್ ಆಗೋದು, ಅವ್ರಿಗೆ ಮೆಚುರಿಟಿ ಬರೋದು, ಅವಾಗ ಡೆಸಿಷನ್ ತಗೊಂಡೋಗಿ ಸ್ವಲ್ಪ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಬಹಳ ಫ್ರಂಟ್ ಕ್ಲಾಸ್ 2 ಬಾಲ್ನೆಸ್ ನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗಿರಲ್ಲ ಸ್ವಲ್ಪ ಜನಗಳಿಗೆ. ಅವ್ರಿಗೆ ನಾವು ಫ್ರಂಟ್ ಮಾಡಿಬಿಟ್ಟು ದೆನ್ ಅದು ಸ್ವಲ್ಪ ಫ್ಯೂಚರ್ನಲ್ಲಿ ಏರ್ ಫಾಲ್ ಆಗಿಬಿಟ್ರೆ ಅದು ಫ್ರಂಟ್ ಮಾತ್ರ ಹೇಗಿರುತ್ತೆ, ಮತ್ತೆ ಮೇಲೆ ಎಲ್ಲ ಹೋಗುತ್ತೆ. ಅದೊಂದು ರೀಸನು. ಫ್ಯೂಚರ್ ಏರ್ ಫಾಲ್ ಆಗುತ್ತೆ. ಅದರಿಂದ ಮಿನಿಮಮ್ ಏಜ್ 25 ಮೇಲೆ ಮಾಡಿಕೊಂಡ್ರೆ ಬೆಟರ್. ಸೊ ಟೆಕ್ನಿಕಲಿ ಏನು ಪ್ರಾಬ್ಲಮ್ ಇಲ್ಲ 25 ಕೆಳಗಡೆ ಮಾಡಿಕೊಂಡ್ರೆ, ಬಟ್ ಪ್ಲಾನ್ ರಾಂಗ್ ಆಗುತ್ತೆ, ಫ್ಯೂಚರ್ ಏರ್ ಫಾಲ್ ಗ್ಯಾರಂಟಿ ಆಗುತ್ತೆ. ಅದರಿಂದ ಮಿನಿಮಮ್ 25 ಅಬವ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಸ್ವಲ್ಪ ಲಾಂಗಿವಿಟಿ ಅಂದರೆ ಜಾಸ್ತಿ ದಿನ ನಿಮ್ಮ ರಿಸಲ್ಟ್ಸ್ ಹಂಗೆ ಇರ್ತದೆ. ಅದೊಂದು ಕಾರಣಕ್ಕೆ ಮಿನಿಮಮ್ 25 ಏಜ್ ಅಂತ ಹೇಳ್ತೀವಿ. ಈಗ ಮ್ಯಾಕ್ಸಿಮಮ್ ಏಜ್ ಅಂದರೆ ಪೇಷಂಟ್ ಮೆಡಿಕಲಿ ಫಿಟ್ ಇದ್ರೆ, ಹೆಲ್ತ್ ಆಗಿದ್ರೆ ಏನು ಮ್ಯಾಕ್ಸಿಮಮ್ ಲಿಮಿಟ್ ಅಂತೂ ಏನಿಲ್ಲ. ಆಲ್ಮೋಸ್ಟ್ ನಾವು 65-67 ಇಯರ್ಸ್ ಪೇಷಂಟ್ಗೆ ನಾವು ಮಾಡಿದ್ವಿ. ಸೊ ಅವ್ರಿಗೆ ಸ್ವಲ್ಪ ಟೆಸ್ಟ್ಗಳು ಚೆನ್ನಾಗಿ ಮಾಡಿ, ಡಯಾಬಿಟಿಸ್ ಇರಬಾರ್ದು, ಹೈಪರ್ ಟೆನ್ಷನ್ ಇರಬಾರ್ದು, ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಕಿಡ್ನಿ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಪೇಷಂಟ್ ಚೆನ್ನಾಗಿ ಫಿಟ್ ಇದ್ರೆ ಏಜ್ ಲಿಮಿಟ್ ಈವನ್ 65 ಆದ ಮೇಲೂ ಮಾಡೋಕ್ಕೆ ಸಾಧ್ಯ ಇದೆ. ಕ್ವಶನ್ ನಂಬರ್ 3, ಗ್ರಾಫ್ಟ್ಸ್ಗೆ ಮತ್ತೆ ಫಾಲಿಕಲ್ಸ್ಗೆ ಮಧ್ಯೆ ವ್ಯತ್ಯಾಸ ಏನು? ಇದು ಬಹಳ ಸಿಂಪಲ್ ತರ ಕಾಣ್ತದೆ, ಬಟ್ ಬಹಳ ಇಂಪಾರ್ಟೆಂಟ್ ಕ್ವಶನ್. ಏನಂದ್ರೆ, ಈಗ ಫಾಲಿಕ್ಯುಲರ್ ಯೂನಿಟ್ ಮತ್ತೆ
ಗ್ರಾಫ್ಟ್ ಅಂದರೆ ಒಂದು ಸೇಮ್ ಅಂತ ಹೇಳಿದ್ವಿ. ಬಟ್ ಫಾಲಿಕ್ಯುಲರ್ ಯೂನಿಟ್ ಬೇರೆ, ಫಾಲಿಕಲ್ ಬೇರೆ. ಅಂದರೆ ಗ್ರಾಫ್ಟ್ ಬೇರೆ, ಫಾಲಿಕಲ್ ಬೇರೆ. ಸೊ ಫಾಲಿಕ್ಯುಲರ್ ಯೂನಿಟ್ ಆರ್ ಗ್ರಾಫ್ಟ್ ಎರಡು ಒಂದೇ. ಬಟ್ ಫಾಲಿಕ್ಯುಲರ್ ಯೂನಿಟ್ ಫಾಲಿಕಲ್ ಬೇರೆ. ಅದರಿಂದ ಸ್ವಲ್ಪ ಇದು ಕನ್ಫ್ಯೂಸಿಂಗ್ ಇರ್ತದೆ. ಸೊ ಒಂದು ಗ್ರಾಫ್ಟ್ನಲ್ಲಿ ಮಿನಿಮಮ್ 2, 3, 4 ಈವನ್ 5, 6 ಫಾಲಿಕಲ್ಸು ಇರ್ಬೋದು. ಫಾಲಿಕಲ್ ಅಂದರೆ ಹೇರ್ ಅಂತ ಅನ್ಕೊಳ್ಳಿ. ಒಂದು ಗ್ರಾಫ್ನಲ್ಲಿ ಆ ಥರ ಇರ್ಬೋದು. ಅಂದರೆ ಒಂದು ಫಾಲಿಕ್ಯುಲರ್ ಯೂನಿಟ್ನಲ್ಲಿ 1, 2, 3, 4 ಈವನ್ ನಾನು 7, 8 ನೋಡಿದ್ದೀನಿ ರೇರ್ ಆಗಿ. ಬಟ್ ಆನ್ ಆವ್ರೇಜ್ 2 to 3 ನಾವು ನೋಡ್ಬೋದು. ಸೊ ಇದೇನಕ್ಕೆ ಇಂಪಾರ್ಟೆಂಟ್ ಅಂದರೆ, ಸಪೋಸು ಒಬ್ಬರು ಪೇಷಂಟು ಒಳ್ಳೆ ಎಕ್ಸ್ಪರ್ಟ್ಸ್ ಅದನ್ನ ಹತ್ರ ಬಂದಿರ್ತಾರೆ. ಸರ್ ನನಗೆ ಒಂದು 6,000 ಗ್ರಾಫ್ಟ್ಸ್ ಮಾಡಿ ಅಂತಾರೆ. ಪ್ರಾಕ್ಟಿಕಲಿ 6,000 ಗ್ರಾಫ್ಟ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ದಿನದಲ್ಲಿ, ಒಂದೇ ಪ್ರೊಸೀಜರ್ನಲ್ಲಿ. ಮತ್ತೆ ಬ್ಯಾಕ್ ಸೈಡ್ ಅಷ್ಟು ಸಿಕ್ಕಲ್ಲ ಒಂದೇ ಸೆಷನ್ನಲ್ಲಿ. ಈಗ ಬೇರೆ ಕಡೆ ನಮಗೆ 6,000 ಗ್ರಾಫ್ಟ್ಸ್ ಹೇಳಿದ್ದಾರೆ, ತಾವು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀರಾ ಅಂತ ಮೋಸ್ಟ್ಲಿ ಪೇಷಂಟ್ ಡಿಸಪಾಯಿಂಟ್ ಆಗ್ಬೋದು, ಇಲ್ಲಾಂದರೆ ಸರ್ಜರಿನ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇದರಲ್ಲಿ ಏನಾಗುತ್ತದೆ, ಅವರು ಸಿಂಗಲ್ ಫಾಲಿಕಲ್, ಒಂದೊಂದು ಗ್ರಾಫ್ಟಲ್ಲಿ ಸಿಂಗಲ್ ಫಾಲಿಕಲ್ ಇರುತ್ತೆ, ಅದನ್ನು ಗ್ರಾಫ್ಟ್ ಅಂತ ಹೇಳ್ಬೋದು ನಾವು. ಅದ ಕಾರಣಕ್ಕಾಗಿ ಭಾಳ ಕ್ಲಿನಿಕ್ಸ್ಗಳು ನಿಮಗೆ ಗ್ರಾಫ್ಟ್ ಕೌಂಟ್ ಹೇಳೋದಿಲ್ಲ, ಅವಾಗ ಫಾಲಿಕಲ್ ಕೌಂಟ್ ಹೇಳ್ತಾರೆ. ಎಕ್ಸಾಂಪಲ್ ಏನಂದರೆ 2,000 ಗ್ರಾಫ್ಟ್ಸ್ ನಾವು, ಇಲ್ಲಾಂದರೆ 2,000 ಫಾಲಿಕ್ಯುಲರ್ ಯೂನಿಟ್ಸ್ ನಾವು ಇಂಪ್ಲಾಂಟೇಷನ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಅದರಲ್ಲಿ ಮಿನಿಮಮ್ 4,000 ಫಾಲಿಕಲ್ಸ್ ಸಿಗ್ಬೋದು, ಒಂದೊಂದು ಸಾರಿ 6,000 ಫಾಲಿಕಲ್ಸ್ ಸಿಗ್ಬೋದು. ಆವಾಗ ಗ್ರಾಫ್ಟ್ ಪ್ರೈಸ್ ನಾವು ಹೇಳಿರ್ತೀವಿ, ಬೇರೆ ಕ್ಲಿನಿಕ್ನಲ್ಲಿ ನಿಮಗೆ ಫಾಲಿಕಲ್ ಪ್ರೈಸ್ ಹೇಳ್ಬಿಟ್ಟು ನಿಮಗೆ ಕಾಸ್ಟ್ ಡಬಲ್ ಆಗುತ್ತೆ. ನೋಡೋಕೆ ಕಾಸ್ಟ್ ಕಡಿಮೆ ಕಾಣ್ತದೆ, ಬಟ್ ಆವಾಗ ಇಂಪ್ಲಾಂಟೇಷನ್ ಆಗುವಾಗ ನಿಮಗೆ ಫಾಲಿಕಲ್ ಕೌಂಟ್ ಹೇಳ್ತಾರಲ್ಲ, ಅದರಿಂದ ಡಬಲ್ ಕಾಸ್ಟ್ ಆಗುತ್ತೆ. ಬಟ್ ಇನ್ನೊಂದು ರೀಸನ್ ಏನಂದ್ರೆ, ಫಾಲಿಕಲ್ ನಾವು ಇಂಪ್ಲಾಂಟ್ ಮಾಡಬಾರ್ದು. ಯಾಕಂದ್ರೆ ನಮ್ಮ ಬಾಡಿನಲ್ಲಿ ಗ್ರಾಫ್ಟ್ ಫಾಲಿಕ್ಯುಲರ್ ಯೂನಿಟ್ ಯಾವ ಥರ ರಿಮೂವ್ ಮಾಡ್ತೀವಿ ಅದೇ ಥರ ನಾವು ಇಂಪ್ಲಾಂಟ್ ಮಾಡಬೇಕು. ಅದರಲ್ಲಿ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಅದು ಸಪ್ರೇಟ್ ಮಾಡಿ ಎಲ್ಲ 3 ಫಾಲಿಕಲ್ ಸಪ್ರೇಟ್ ಮಾಡಿ 3 ಗ್ರಾಫ್ಟ್ಸ್ ಥರ ಇಂಪ್ಲಾಂಟ್ ಮಾಡಿದ್ರೆ ಡೆನ್ಸಿಟಿ ಬರಲ್ಲ, ಗ್ರೋತು ಬರಲ್ಲ. ಈ 2 ರೀಸನ್ಗಾಗಿ ಗ್ರಾಫ್ಟು ಮತ್ತು ಫಾಲಿಕಲ್ ಮಧ್ಯೆ ವ್ಯತ್ಯಾಸ ನಿಮ್ಗೆ ಗೊತ್ತಾಗಬೇಕು. ಇಂಪ್ಲಾಂಟ್ ಮಾಡುವಾಗ ಗ್ರಾಫ್ಟ್ಸ್ ಮಾಡ್ತಾರಾ, ಫಾಲಿಕ್ಯುಲರ್ ಯೂನಿಟ್ಸ್ ಮಾಡ್ತಾರಾ, ಇಲ್ಲಾಂದರೆ ಫಾಲಿಕಲ್ಸ್ ಮಾಡ್ತಾರಾ ಅಂತ ಕೇಳಬೇಕು. ಸೊ ಭಾಳ ಜನ ಕ್ಲಿನಿಕ್ಸು 80% ಫಾಲಿಕಲ್ ಕೌಂಟ್ ಹೇಳ್ಬಿಟ್ಟು ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ಅವಾಗ ನಿಮಗೆ ಡಬಲ್ ಕಾಸ್ಟ್ ಆಗಿ ರಿಸಲ್ಟ್ಸು ಕಡಿಮೆ ಬರುತ್ತೆ. ಈ ಥರ ಕೇಸ್ದಲ್ಲಿ ಫಾಲಿಕಲ್ ಕೌಂಟ್ ಹೇಳ್ಬಿಟ್ಟು ಫಾಲಿಕಲ್ ಥರ ಸಪ್ರೇಟ್ ಮಾಡಿ ಫಾಲಿಕಲ್ಸ್ ಇಂಪ್ಲಾಂಟ್ ಮಾಡಿದ್ರೆ ಇಮ್ಮಿಡಿಯೇಟ್ ಇಂಪ್ಲಾಂಟ್ ದಿನ ನಿಮಗೆ ನೋಡೋಕ್ಕೂ ಬ್ಯೂಟಿಫುಲ್ ಆಗಿ ಕಾಣ್ತದೆ. ಯಾಕಂದರೆ ಇಮ್ಯಾಜಿನ್ 3,000 ಗ್ರಾಫ್ಟ್ಸ್ ಅಂತ ಅನ್ಕೊಳ್ಳಿ, ಅದೊಂದು 6,000 ಫಾಲಿಕಲ್ಸ್ ಥರ ಸಪ್ರೇಟ್ ಮಾಡಿ ಇಂಪ್ಲಾಂಟ್ ಮಾಡಿಬಿಟ್ರೆ ಫುಲ್ ಹೆಡ್ನಲ್ಲಿ ನಿಮಗೆ ಬ್ಯೂಟಿಫುಲ್ ಇಂಪ್ಲಾಂಟೇಷನು, ಡೆನ್ಸಿಟಿ ಎಲ್ಲ ಜಾಸ್ತಿ ಕಾಣುತ್ತೆ. ಬಟ್ ಎಂಡ್ ಆಫ್ ದ 8th ಮಂತ್ ನೋಡಿದ್ರೆ ರಿಸಲ್ಟ್ಸ್ ಬರಲ್ಲ. ಯಾಕಂದರೆ ಗ್ರಾಫ್ಟ್ ಸಪ್ರೇಟ್ ಮಾಡಿ ಫಾಲಿಕಲ್ ಥರ ಮಾಡಿ ಜಾಸ್ತಿ ಕಾಣೋ ಥರ ಇಂಪ್ಲಾಂಟ್ ಮಾಡ್ತಾರೆ. ಸೊ ಫಸ್ಟ್ ದಿನದಿಂದ 10 days ವರ್ಗು ನಮ್ಗೆ ಕಾಣ್ತದಲ್ವಾ, ಅದು ಫೈನಲ್ ರಿಸಲ್ಟ್ ಅಲ್ಲ. ಸೊ ಅದರಿಂದ ಅದ್ರ ಬಗ್ಗೆ ಎಷ್ಟು ಡೆನ್ಸಿಟಿ ಇದೆ, ಅದೆಷ್ಟು ಗ್ಯಾಪ್ಸ್ ಇದೆ ಅಂತ ತಲೆ ಕೆಡಿಸ್ಕೋಬೇಡಿ. ಅದರದಿಂದ ನಮ್ಗೆ ಡೆನ್ಸಿಟಿ ರಿಸಲ್ಟ್ಸು ಲಾಸ್ಟ್ಗೆ ಬರಲ್ಲ. ಎಷ್ಟು ಒಳ್ಳೆ ಗ್ರಾಫ್ಟ್ಸ್ ನಾವು ಇಂಪ್ಲಾಂಟ್ ಮಾಡಿದ್ದೀವಿ, ಬಿಕಾಸ್ ಒಂದೊಂದು ಗ್ರಾಫ್ಟ್ನಲ್ಲಿ 2-3 ಫಾಲಿಕಲ್ಸ್ ಆಚೆ ಕಡೆ ಬರುತ್ತೆ ಗ್ರೋತ್ನಲ್ಲಿ. ಇಂಪ್ಲಾಂಟ್ ಮಾಡುವಾಗ ಓನ್ಲಿ ನಮಗೆ ಒಂದೇ ಕಾಣ್ಬೋದಲ್ಲಿ, ರೂಟ್ಸ್ ಒಳಗೆ 2-3 ಇರ್ತವೆ. ಅದು ಬಹಳ ಮುಖ್ಯ. ಕ್ವಶನ್ ನಂಬರ್ 4 ಏನಂದ್ರೆ, ಒಂದೇ ದಿನ ಪ್ರೊಸೀಜರ್ದಲ್ಲಿ 8,000 to 10,000 ಗ್ರಾಫ್ಟ್ಸ್ ಹಾರ್ವೆಸ್ಟ್ ಮಾಡಿ ಇಂಪ್ಲಾಂಟ್ ಮಾಡ್ಬೋದಾ? ಆಕ್ಚುಲಿ 8,000 ಗ್ರಾಫ್ಟ್ಸ್ to 10,000 ಗ್ರಾಫ್ಟ್ಸ್ ಪಾಸಿಬಿಲಿಟಿ ಇಲ್ಲ. ಯಾಕಂದ್ರೆ 8,000 ಫಾಲಿಕಲ್ಸ್ ಇಂಪ್ಲಾಂಟ್ ಮಾಡ್ಬೋದು. 8,000 ಫಾಲಿಕಲ್ಸ್ ಅಂದರೆ ಅರೌಂಡ್ 3,000 to 4,000 ಗ್ರಾಫ್ಟ್ಸ್ ಅಷ್ಟೇ. ಬಟ್ 8,000 ಗ್ರಾಫ್ಟ್ಸ್ to 10,000 ಗ್ರಾಫ್ಟ್ಸ್ ಅಂದರೆ 8,000 to 10,000 ಫಾಲಿಕ್ಯುಲರ್ ಯೂನಿಟ್ಸ್ ಇಂಪ್ಲಾಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹಾರ್ವೆಸ್ಟೇಷನ್ ಮಾಡೋಕ್ಕೆ ಆಲ್ಮೋಸ್ಟ್ ನಮಗೆ 6 hours ಆಗುತ್ತೆ, ಮತ್ತು ಇಂಪ್ಲಾಂಟ್ ಮಾಡೋಕ್ಕೆ 6 hours ಆಗುತ್ತೆ, ಮಧ್ಯದಲ್ಲಿ ಒಂದು 3-4 hours ಆಗುತ್ತೆ. ಮೋರ್ ದೆನ್ 15-16 hours ಆದರೆ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಟೈಮು ಗ್ರಾಫ್ಟ್ಸು ನಮ್ಗೆಲ್ಲ ಜೀವಂತವಾಗಿ ಇರಲ್ಲ. ಅದರಿಂದ ಸೊ ಒಂದೇ ದಿನದಲ್ಲಿ ಒಂದೇ ಪ್ರೊಸೀಜರ್ನಲ್ಲಿ ಆ ಥರ ಗ್ರಾಫ್ಟ್ಸ್ ಅಷ್ಟು ನಂಬರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ಕನ್ಸಿಡರ್ಡ್. ನೀವೆಲ್ಲ ನೋಡ್ಕೋಬೇಕಾಗುತ್ತೆ. ಯಾವುದೋ ಒಂದು 1,000 ಕೇಸ್ನಲ್ಲಿ, ಇಲ್ಲಾಂದ್ರೆ 2,000 ಕೇಸ್ನಲ್ಲಿ ಯಾರೋ ಒಬ್ರಿಗೆ ಆ ಥರ ಪಾಸಿಬಿಲಿಟಿ ಇದೆ. ಯಾಕಂದರೆ ಅವ್ರಿಗೆ ಆ ಥರ ಚಿಕ್ಕ ಗ್ರಾಫ್ಟ್ಸ್, ಜಾಸ್ತಿ ನಂಬರ್ ಆಫ್ ಗ್ರಾಫ್ಟ್ಸ್ ಇರ್ತವೆ, ಬ್ಲೀಡಿಂಗ್ ಇರಲ್ಲ. ಸೊ ನಾರ್ಮಲ್ ಆಗಿ ಪಾಸಿಬಿಲಿಟಿ ಇಲ್ಲ. ಕ್ವಶನ್ ನಂಬರ್ 5 ಏನಂದರೆ, ಎಷ್ಟು ಮಿನಿಮಮ್ ಸ್ಟಾಫ್ ಬೇಕಾಗುತ್ತಾರೆ 3,500 to 5,000 ಗ್ರಾಫ್ಟ್ಸ್ ಮಾಡಬೇಕಂದ್ರೆ? 3,500 ಅಟ್ಲೀಸ್ಟ್ 4,000 ಆಗಲಿ. ಇದು ಮಿನಿಮಮ್ 15 to 20 ಸ್ಟಾಫ್ ಬೇಕಾಗ್ತಾರೆ 3,500 to 4,000 ಗ್ರಾಫ್ಟ್ಸ್ ಮಾಡಬೇಕಂದ್ರೆ. ಯಾಕಂದರೆ ಹಾರ್ವೆಸ್ಟೇಷನ್ ಮಾಡೋ ಟೈಮು, ಸಪ್ರೇಷನ್ ಮಾಡೋ ಟೈಮು, ಇಂಪ್ಲಾಂಟೇಷನ್ ಟೈಮು ಮತ್ತು ಪ್ರಿಪರೇಷನ್ ಎಲ್ಲ ಸೇರಿ ಅಷ್ಟು ಜನ ಬೇಕು. ಯಾರೋ ಒಬ್ಬರಿಬ್ಬರು ಕೂತ್ಕೊಂಡು 4,000 ಗ್ರಾಫ್ಟ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ.
ಆ ಥರ ಮಾಡಿದ್ರೆ ಒಂದು 12 ಅವರ್ಸ್ 13 ಅವರ್ಸ್ ಆಗುತ್ತೆ. ಅವಾಗ ಗ್ರಾಫ್ಟ್ಸ್ ಗ್ರೋತ್ ರೇಟ್ ಕಡಿಮೆ ಆಗುತ್ತದೆ. ಅದು ಮಿನಿಮಮ್ ನಂಬರ್. ಒಂದೊಂದು ಕ್ಲಿನಿಕ್ನಲ್ಲಿ ಇನ್ನೂ ಜಾಸ್ತಿ ನಂಬರ್ 25 ಮೆಂಬರ್ಸು ಇರ್ತಾರೆ. ಆ ಥರ ಜಾಸ್ತಿ ಟೀಮ್ ಇದ್ರೆ ನಿಮ್ಮ ಕೆಲಸ ಫಾಸ್ಟಾಗಿ ಆಗುತ್ತೆ, ಗ್ರೋತ್ ರೇಟ್ ಚೆನ್ನಾಗಿ ಬರುತ್ತೆ. ಕ್ವಶನ್ ನಂಬರ್ 6 ಏನಂದ್ರೆ, ಒಂದು ಪ್ರೊಸೀಜರ್ ಮಾಡೋಕ್ಕೆ ಮಿನಿಮಮ್ ಟೈಮು ಎಷ್ಟು ಬೇಕಾಗ್ತದೆ, ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ, ಡ್ಯೂರೇಷನ್ ಎಷ್ಟು ಆಗುತ್ತೆ ಅಂತ. ಇದು ಮಿನಿಮಮ್ 7 to 8 ಅವರ್ಸ್ ಆಗುತ್ತೆ. ಒಂದು ಪ್ರೊಸೀಜರ್ 3500 to 4000 ಗ್ರಾಫ್ಟ್ಸ್ ಮಾಡಬೇಕಂದ್ರೆ ಮಿನಿಮಮ್ 7 to 8 ಅವರ್ಸ್ ಟೈಮ್ ಆಗ್ತದೆ. ಅದಕ್ಕೂ ಮೇಲೆ ಆದರೆ ಗ್ರೋತ್ ರೇಟ್ ಭಾಳ ಕಡಿಮೆಯಾಗಿ ಗ್ರೋತ್ ಚೆನ್ನಾಗಿ ಬರಲ್ಲ, ಅಷ್ಟು ಒಳಗನೆ ನಾವು ಮಾಡಬೇಕಾಗತ್ತೆ. ಸೊ ಅಷ್ಟು ಮಿನಿಮಮ್. ಇದೆಲ್ಲ ಇನ್ಫಾರ್ಮೇಶನ್ ಏನಕ್ಕಂದ್ರೆ, ಒಬ್ಬೊಬ್ಬರು 6000 ಗ್ರಾಫ್ಟ್ಸ್ ಅಂತ ಹೇಳ್ಬಿಟ್ಟು 2 ಗಂಟೆದಲ್ಲಿ ಮುಗಿಸಿದೀವಿ ಅಂತ ನಿಮ್ಗೆ ಕಲಿಸ್ತಾರೆ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ, 2 ಗಂಟೆದಲ್ಲಿ ಇಷ್ಟು ಗ್ರಾಫ್ಟ್ಸ್ ಮಾಡೋಕ್ಕೆ ಸಾಧ್ಯ ಇದೆಯಾ. ಈಗ ಒಬ್ರಿಬ್ರು ಕೂತ್ಕೊಂಡು 8000 ಗ್ರಾಫ್ಟ್ಸ್ ಮಾಡಿದೀವಿ ಅಂತ ಹೇಳ್ತಾರೆ. ಅವಾಗ ನಿಮ್ಗೊಂದು ಐಡಿಯಾ ಬರ್ತದೆ, ಓ ಇಷ್ಟು ಗ್ರಾಫ್ಟ್ಸ್ ಮಾಡ್ಬೇಕಂದ್ರೆ ಇಷ್ಟು ಮಿನಿಮಮ್ ಟೀಮ್ ಬೇಕಾಗ್ತಾರೆ ಅಂತ. ಅದರಲ್ಲಿ ವೇರಿಯೇಷನ್ಸ್ ಇರ್ಬೋದು, ಬಟ್ ಒಬ್ರಿಬ್ರು ಕೂತ್ಕೊಂಡು 8000 ಗ್ರಾಫ್ಟ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಥರ ಡೀಟೇಲ್ಸ್ಗೋಸ್ಕರ ಈ ಕ್ವಶನ್ ಆನ್ಸರ್ ನಾನು ಫ್ರೇಮ್ ಮಾಡಿದ್ದೀನಿ. ಕ್ವಶನ್ ನಂಬರ್ 7, ಏನಾದರೂ ಫ್ಯಾನ್ಸಿ ಟೆಕ್ನಿಕ್ಸ್ ಇಂದ ನಿಮಗೆ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಚೆನ್ನಾಗಿ ಬರ್ತದೆ ಅಂದ್ರೆ, ಸ್ವಲ್ಪ ಟೆಕ್ನಿಕ್ಸ್ ನೇಮ್ಸು ಫ್ಯಾನ್ಸಿ ಇದಾವೆ. ಅಂದ್ರೆ ಬಹಳ ಟೆಕ್ನಿಕ್ಸ್ ನೇಮ್ಸು, ನಿಯೋಫಾಲಿಕಲು, ನಿಯೋಗ್ರಾಫ್ಟು, AFI, WFI, DHT, ADHI, ಮೆನಿ ಟೆಕ್ನಿಕ್ಸ್ ಇದಾವೆ. ಈ ತರ ಎನಿ ಫ್ಯಾನ್ಸಿ ಟೆಕ್ನಿಕ್ಸ್ ಇಂದ ನಮಗೆ ಏರ್ ಟ್ರಾನ್ಸ್ಪ್ಲಾಂಟೇಷನ್ ರಿಸಲ್ಟ್ಸ್ ಚೆನ್ನಾಗಿ ಬರ್ತದ ಅಂತ ಸ್ವಲ್ಪ ಜನ ಕೇಳ್ತಾರೆ. ಸೊ ಎನಿ ಫ್ಯಾನ್ಸಿ ಟೆಕ್ನಿಕ್ಸ್ ಇಂದ ನಮಗೆ ರಿಸಲ್ಟ್ ಚೆನ್ನಾಗಿ ಬರಲ್ಲ. ಓನ್ಲಿ ಎಕ್ಸ್ಪರ್ಟ್ ಸರ್ಜನ್ ಮಾಡಿದ್ರೇನೆ ನಿಮಗೆ ಚೆನ್ನಾಗಿ ರಿಸಲ್ಟ್ಸ್ ಬರ್ತವೆ. ಬಟ್ ಈ ತರ ಏನಕ್ಕೆ ಈ ತರ ಟೆಕ್ನಿಕ್ಸ್ ಎಲ್ಲ ಹೇಳ್ತಾರೆ ಅಂದ್ರೆ, ಒಬ್ಬೊಬ್ಬರು ಒಂದು ಅವ್ರ ಕ್ಲಿನಿಕ್ ಹೈಲೈಟ್ ಮಾಡ್ಕೊಳಕ್ಕೋಸ್ಕರ ಟೆಕ್ನಿಕ್ಸ್ ಹೇಳ್ತಾರೆ. ಈಗ ಒಟ್ಟಿಗೆ ಮೈಕ್ರೋ FUE ವರ್ಲ್ಡ್ ಪಾಪ್ಯುಲರ್, ಅದೊಂದೇ ಎಲ್ಲರೂ ಮಾಡೋದು. ಬೇರೆ ಏನ್ ಟೆಕ್ನಿಕ್ ಬಂದ್ರೂ ಎಲ್ಲರಿಗೆ ಕೈಗೆ ಸಿಗ್ತದೆ ಅಂದ್ರೆ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಬರ್ತದೆ. ಆ ತರ ಇನ್ಸ್ಟ್ರೂಮೆಂಟ್ಸ್ ಎಲ್ಲರಿಗೂ ಕೊಡ್ತಾರೆ. ಒಬ್ಬರೇ ಈ ಟೆಕ್ನಿಕ್ ನಾವು ಮಾಡ್ತೀವಿ, ಬೇರೆ ಕ್ಲಿನಿಕ್ ಮಾಡಲ್ಲ ಅಂತ ಏನಿಲ್ಲ. ಸೊ ಎಲ್ಲ ಫ್ಯಾನ್ಸಿ ಟೆಕ್ನಿಕ್ಸ್ಗಳು ಮಾರ್ಕೆಟಿಂಗ್ ಗಿಮ್ಮಿಕ್ಸ್ಗೋಸ್ಕರ ಮಾತ್ರ ಯೂಸ್ ಮಾಡ್ತಾರೆ. ಸೊ ಸುಮ್ಮನೆ ಒಳ್ಳೆ ಟೆಕ್ನಿಕ್ ಫ್ಯಾನ್ಸಿ ಹೇಳ್ಬಿಟ್ಟು ನಿಮ್ ರಿಸಲ್ಟ್ಸ್ ಬಂದಿಲ್ಲ ಅಂದ್ರೆ ಯೂಸ್ ಏನಿಲ್ಲ. ಈಗ ಸ್ವಲ್ಪ ಜನ ರೋಬೋಟಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾ ಇದ್ದಾರೆ. 5 years ಮುಂದೆಯಿಂದ ರೋಬೋಟಿಕ್ಸ್ ಟ್ರಾನ್ಸ್ಪ್ಲಾಂಟ್ ಆರ್ಟಾಸ್ ಅಂತ ಇದೆ. ಅದ್ರ ಬಗ್ಗೆ ಪ್ರೋಸು ಕಾನ್ಸು ಹೇಳೋದಿಲ್ಲ. ಈ ರೋಬೋಟ್ ಇಂದ ಓನ್ಲಿ ಪಂಚಿಂಗ್ ಮಾತ್ರನೇ ಮಾಡೋದು, ಅದು ಇಂಪ್ಲಾಂಟೇಷನ್ ಮಾಡೋದಿಲ್ಲ, ಒಳ್ಳೆ ಗ್ರಾಫ್ಟ್ಸ್ ತೆಗಿಯಲ್ಲ. ಬಟ್ ನಿಮ್ಮ ಎಕ್ಸ್ಪೆನ್ಸು ಅದು 3 times ಜಾಸ್ತಿ ಆಗುತ್ತೆ. ಅದೇಳಲ್ಲ, ರಿಸಲ್ಟ್ಸು ನಾವು ನಾರ್ಮಲ್ ಆಗಿ ಬರೋದು ಇನ್ನೂ ಕಡಿಮೆ ಬರ್ತದೆ. ಅದರಿಂದ ಫ್ಯಾನ್ಸಿ ಟೆಕ್ನಿಕ್ಸ್ ಬಗ್ಗೆ ಹೋಗಿ ನೀವು ಟ್ರಾನ್ಸ್ಪ್ಲಾಂಟೇಷನ್ ಹಾಲ್ ಮಾಡ್ಕೋಬಾರ್ದು. ಎಕ್ಸ್ಪರ್ಟ್ ಟೀಮ್ ಇದ್ರೇನೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರ್ತಾವ ಅಂತ ನೀವು ನೆನ್ಪಿಟ್ಕೋಬೇಕು. ಕ್ವಶನ್ ನಂಬರ್ 8, ಎನಿ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಆಗಲಿ, ಎನಿ ಸ್ಪೆಷಲ್ ಟೂಲ್ ಆಗಲಿ, ಅದರಿಂದ ಮಾಡಿದ್ರೆ ನಮಗೆ ಟ್ರಾನ್ಸ್ಪ್ಲಾಂಟೇಷನ್ ರಿಸಲ್ಟ್ ಚೆನ್ನಾಗಿ ಬರುತ್ತಾ ಅಂತ ಸ್ವಲ್ಪ ಜನ ಕೇಳ್ತಾರೆ. ಸೊ ಈಗ ಈ ಕ್ವಶನ್ ಮುಂದೆ ನಾನು ಸ್ವಲ್ಪ ಡೀಟೇಲ್ಸ್ ಹೇಳ್ಬೇಕಾಗಿದೆ. ಬಹಳ ಜನ ತಾವು ಇಂಪ್ಲಾಂಟರ್ಸ್ ಯೂಸ್ ಮಾಡ್ತಾರಾ, ನೀಡಲ್ ಯೂಸ್ ಮಾಡ್ತಾರಾ, ಫೋರ್ಸೆಪ್ಸ್ ಯೂಸ್ ಮಾಡ್ತಾರಾ, ಫ್ಲೆಕ್ಸಿ ಇಂಪ್ಲಾಂಟರ್ಸ್ ಯೂಸ್ ಮಾಡ್ತಾರಾ, ಚಾಯ್ ಇಂಪ್ಲಾಂಟರ್ಸ್ ಯೂಸ್ ಮಾಡ್ತಾರಾ, ಸಫೈರ್ ಬ್ಲೇಡ್ ಯೂಸ್ ಮಾಡ್ತಾರಾ, ಇದೆಲ್ಲ ಕ್ವಶನ್ ಕೇಳ್ತಾರೆ. ಈ ಫ್ಯಾನ್ಸಿ ಇನ್ಸ್ಟ್ರೂಮೆಂಟ್ಸು, ಟೆಕ್ನಿಕ್ಸ್ ಆಗಲಿ, ಸ್ಪೆಷಲ್ ಟೂಲ್ಸ್ ಆಗಲಿ, ಇದರಿಂದ ಏನು ಯೂಸ್ ಇಲ್ಲ. ಎಕ್ಸಾಂಪಲ್ ಏನಂದ್ರೆ, ಈಗ ಒಂದು ಸಫೈರ್ ಬ್ಲೇಡ್ ಅಂತ ಅನ್ಕೊಳ್ಳಿ, ಕ್ರಿಸ್ಟಲೈನ್ ಬ್ಲೇಡ್ ಎಲ್ಲರಿಗೂ ಅವೈಲಬಿಲಿಟಿ ಇದೆ. ಅದೊಂದು 4000 rupees ಆಗುತ್ತೆ ಅಷ್ಟೇ. ಇಂಪ್ಲಾಂಟರ್ಸ್ ಒಂದೊಂದು 1500 rupees ಆಗುತ್ತೆ ಅಷ್ಟೇ. ಸೊ ಆ ಥರ ನಿಮಗೆ ಹೇಳ್ಬಿಟ್ಟು ಅದರಲ್ಲಿ ಕಾಸ್ಟ್ ಜಾಸ್ತಿ ಮಾಡೋದು, ಇಲ್ಲಾಂದ್ರೆ ನೀವು ಲ್ಯೂರ್ ಮಾಡಿ ಈ ಟೆಕ್ನಿಕ್ ಇಂದ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತಂತ ಹೇಳೋದು ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಗಿಮ್ಮಿಂಗ್ ಬಿಟ್ರೆ ಬೇರೆ ಏನಿಲ್ಲ. ಸೊ ಸ್ಪೆಷಲ್ ಟೂಲ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಇಲ್ಲ. ಇನ್ ಕೇಸ್ ಆ ಸ್ಪೆಷಲ್ ಟೂಲ್ಸ್ ಯೂಸ್ ಮಾಡ್ಬೇಕಂದ್ರೆ ಅದೇನು ಅಷ್ಟು ಎಕ್ಸ್ಪೆನ್ಸಿವ್ ಅಲ್ಲ, ಎಲ್ಲರಿಗೂ ಸಿಗುತ್ತದೆ. ಎನಿ ಡಾಕ್ಟರ್ ಆನ್ಲೈನು ಇಲ್ಲಾಂದ್ರೆ ಸರ್ಜಿಕಲ್ ಶಾಪ್ಸ್ ಅಂತ ತಗೋಬಹುದು. ಸೊ ಅದರಿಂದ ಸ್ಪೆಷಲ್ ಟೂಲ್ಸ್ ಬರೀ ಇದ್ರೆ ಏನು ಯೂಸ್ ಇಲ್ಲ. ನಿಮ್ಮ ಹತ್ರ ಸ್ಪೆಷಲ್ ಸರ್ಜನ್, ಪ್ಲಾನಿಂಗ್, ಡಿಸೈನ್ ಮಾಡೋರು ಒಳ್ಳೆಯವರು ಇರಬೇಕು. ಅವಾಗ ಫೈನರ್ ಇನ್ಸ್ಟ್ರೂಮೆಂಟ್ಸ್, ಈಗ ಲೇಟೆಸ್ಟ್ ಎಲ್ಲರೂ ಸಫೈರ್ ಬ್ಲೇಡ್ ಯೂಸ್ ಮಾಡ್ತಾರೆ, ಮತ್ತೆ ಇಂಪ್ಲಾಂಟರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಡಿಪೆಂಡಿಂಗ್ ಆನ್ ಅವ್ರ ದೇರ್ ಕನ್ವೀನಿಯನ್ಸ್. ಸೊ ನಾವು ಮೈಕ್ರೋ FUE ಮಾಡಿ, ಸ್ವಲ್ಪ ಜನ ಇನ್ನೊಂದು ಕೇಳ್ತಾರೆ, FUE ಸಫೈರ್ ಬ್ಲೇಡ್ ಟ್ರಾನ್ಸ್ಪ್ಲಾಂಟ್ಗೆ ಡಿಫರೆನ್ಸ್ ಏನು ಅಂತಾರೆ. ಅದು ಬೇರೆ ಇದು ಬೇರೆ. FUE ಅಂದ್ರೆ ಹಾರ್ವೆಸ್ಟೇಷನ್, ಸಫೈರ್ ಬ್ಲೇಡ್ ಅಂದ್ರೆ ಬ್ಲೇಡ್ ಸ್ಲಿಟ್ಸ್ ಮಾಡಕ್ಕೆ ಯೂಸ್ ಮಾಡೋ ಬ್ಲೇಡ್. ಸೊ FUE ಮಾಡಿದ್ರೇನೆ ಸಫೈರ್ ಬ್ಲೇಡ್ ಇಂದ ಇಂಪ್ಲಾಂಟ್ ಮಾಡ್ಬೋದು. ಸೊ ಅದು ಡಿಫರೆನ್ಸು. ಇದೆಲ್ಲ ಏನಕ್ಕೆ ಕೇಳ್ತಾರೆ ಅಂದ್ರೆ, ಅಡ್ವರ್ಟೈಸ್ಮೆಂಟ್ ಆ ಥರ ತೋರಿಸ್ತಾರೆ, ಇದು FUE ಟ್ರಾನ್ಸ್ಪ್ಲಾಂಟು, ಇದು ಸಫೈರ್ ಬ್ಲೇಡ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾರೆ. ಸೊ FUE ಅಂದ್ರೆ ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್, ಓನ್ಲಿ ಹಾರ್ವೆಸ್ಟೇಷನ್, ಗ್ರಾಫ್ಟ್ಸ್ ತೆಗಿಯೋದು ಮಾತ್ರನೇ. ಬ್ಲೇಡ್ ಹೆಸರು ಹೇಳ್ಬಿಟ್ಟು FUE ಕಂಪೇರ್ ಮಾಡ್ತಾರೆ, ಎರಡು ತಪ್ಪೋದು. ಅದರಿಂದ ಎಲ್ಲರಿಗೂ ಈ ಲೇಟೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಅವೈಲಬಿಲಿಟಿ ಇದೆ, ಅದಷ್ಟು ಕಾಸ್ಟ್ ಏನಿಲ್ಲ. ಸೊ ಬಟ್ ಫೈನರ್ ಇನ್ಸ್ಟ್ರೂಮೆಂಟ್ಸ್ ಇದ್ರೆ ಒಳ್ಳೆ ಸರ್ಜನ್ ಹತ್ರ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಈಗ ಸಫೈರ್ ಬ್ಲೇಡ್ ಯೂಸ್ ಮಾಡಿದ್ರೆ ಸ್ವಲ್ಪ ಡೆನ್ಸಿಟಿ ಆ್ಯಡ್ ಮಾಡ್ಬೋದು ಅಂತ, ಬಿಕಾಸ್ ಫೈನಲ್ ಬ್ಲೇಡ್ ಅಂತ.
ಸೊ ಅದೇನು ರಾಕೆಟ್ ಸೈನ್ಸ್ ಅಲ್ಲ, ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ. ರಿಸಲ್ಟ್ಸ್ ನೋಡಬೇಕಾಗಿದೆ ಎಲ್ಲರೂ. ಸರ್ಜನ್ ಎಕ್ಸ್ಪೀರಿಯನ್ಸ್ ನೋಡಿ ರಿಸಲ್ಟ್ಸ್ ಯಾವ ಥರ ಕೊಡ್ತಾ ಇದೆ ಅಂತ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಟರು. ಸ್ಪೆಷಲ್ ಟೂಲ್ಸ್ ಅದು ಇದು ನೋಡಿಬಿಟ್ಟು ಅದ್ರ ಬಗ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಡೆಸಿಷನ್ ತಗೋಬಾರ್ದು. ಕ್ವಶನ್ ನಂಬರ್ 9, ನಂದು ಡೋನರು ಆಫ್ಟರ್ FU ಟ್ರಾನ್ಸ್ಪ್ಲಾಂಟೇಷನ್ ಹೇಗೆ ಕಾಣುತ್ತದೆ? ಅಂದರೆ FU ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ವಿ, ಬಟ್ ಬ್ಯಾಕ್ ಸೈಡ್ ಡೋನರು ಯಾವ ಥರ ಕಾಣ್ತದೆ ಅಂತ ಸ್ವಲ್ಪ ಭಾಳ ಜನ ಕೇಳ್ತಾರೆ. ಅಂದರೆ ಅದೇ ಥರ ಡೋನರ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಈ ಎರಡು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಭಾಳ ಜನಗಳು ಫ್ರಂಟ್ ಸೈಡ್ ಏರ್ ಲೈನು ಇಲ್ಲಾಂದರೆ ಏರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಡೀಟೇಲ್ಸ್ ತಗೊಂತಾರೆ, ಬಟ್ ಬ್ಯಾಕ್ ಸೈಡ್ ಏನಾಗ್ತದೆ ಅವ್ರಿಗೆ ಗೊತ್ತಾಗೋದಿಲ್ಲ. ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ನಿಮ್ದು ಏನಾದರೂ ರಿಪೇರ್ ಆದರೆ ನೆಕ್ಸ್ಟ್ ಟೈಮ್ ಬೇರೆ ಸರ್ಜನ್ ಹತ್ರ ಹೋಗ್ತೀವಲ್ವ, ಆವಾಗ ಬ್ಯಾಕ್ ಸೈಡ್ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗ್ತದೆ. ಅದರಿಂದ ಒಳ್ಳೆ ಕ್ಲಿನಿಕ್ ಹೋಗಿಲ್ಲ ಅಂದರೆ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಫೇಲ್ ಆಗಿರೋದು ಬ್ಯಾಕ್ ಸೈಡ್ ಡೆನ್ಸಿಟಿನೂ ಡ್ಯಾಮೇಜ್ ಆಗುತ್ತೆ, ನೆಕ್ಸ್ಟ್ ಫರ್ದರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೂ ಅವಕಾಶ ಇರಲ್ಲ. ಸೊ ಈ ಡೋನರ್ ಆಕ್ಚುಲಿ FU ನಲ್ಲಿ ನೋ ಸ್ಕಾರ್ ನೋ ಸ್ಟಿಚ್ ಟೆಕ್ನಿಕ್ ಅಂತ ಹೇಳ್ತೀವಿ. ಒಳ್ಳೆ ಸರ್ಜನ್ ಒಳ್ಳೆ ಟೀಮ್ ಮಾಡಿದ್ರೆ ನಿಮ್ಗೆ ನೋ ಸ್ಕಾರ್ಸ್ ಇರ್ತದೆ. ಇಲ್ಲ ಅಂದ್ರೆ ಬ್ಯಾಕ್ ಸೈಡ್ನು FUE ಆಗಲಿ ಓವರ್ ಜೆಲಸ್ ಹಾರ್ವೆಸ್ಟೇಷನ್ ಮಾಡೋದ್ರಿಂದ ಆಗಲಿ ಮೆಟೀರಿಯಲ್ ಇನ್ಸ್ಟ್ರೂಮೆಂಟ್ ಚೆನ್ನಾಗಿ ಯೂಸ್ ಮಾಡಿಲ್ಲ, ಇಲ್ಲ ಟೆಕ್ನಿಕ್ ಚೆನ್ನಾಗಿಲ್ಲ ಅಂದ್ರೆ FU ಇಂದನೂ ದೊಡ್ಡ ಸ್ಕಾರ್ ಬರುತ್ತೆ, ಟೋಟಲ್ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಆ ಥರ ಕೇಸಸ್ ಭಾಳ ನೋಡಿದ್ದೀನಿ ನಾನು. ಅಂಥವ್ರಿಗೆ ಸೆಕೆಂಡ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ಬ್ಯಾಕ್ ಸೈಡ್ ಡೋನರ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಡೋನರ್ ಮ್ಯಾನೇಜ್ಮೆಂಟ್ ಅಂದರೆ ಏನಂದ್ರೆ ಬ್ಯಾಕ್ ಸೈಡ್ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ FU ಮಾಡಿ ಹೇರ್ ತಗೊಂಡ್ರೆ 1 ಸೆಷನ್ ಆಗಲಿ 2 ಸೆಷನ್ ಆಗಲಿ ಇನ್ನೊಂದು 3 ಸಾರಿ ಮಾಡ್ತೀವಿ, ಒಬ್ಬೊಬ್ಬರಿಗೆ 3 ಸೆಷನ್ ಆಗಲಿ. ಬ್ಯಾಕ್ ಸೈಡ್ ಡೋನರ್ ಬ್ಯಾಲೆನ್ಸ್ಡ್ ಕಾಣಬೇಕು, ಎಲ್ಲಿ ಪ್ಯಾಚಸ್ ಕಾಣಬಾರ್ದು, ಅಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡೋದು ಇಲ್ಲಿ ಆ ಥರ ಕಾಣಬಾರ್ದು, ನೀಟಾಗಿರಬೇಕು. ಅವರು ಇವನ್ ಮಿಲಿಟರಿ ಕಟ್ ಬಸ್ ಕಟ್ ಮಾಡ್ಕೊಂಡ್ರು ಡಾಟ್ಸ್ ಎಲ್ಲ ಕಾಣಬಾರ್ದು, ಆ ಥರ ನೀಟಾಗಿ ಮಾಡಬೇಕು. ಅದು ಡೋನರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಡೋನರ್ ಮ್ಯಾನೇಜ್ಮೆಂಟ್ ಬಗ್ಗೆ ಪೇಷಂಟ್ಗೆ ಯೂಶಲಿ ಅಂಟಿಲ್ ಅನ್ಲೆಸ್ ನೀನು ನೆಕ್ಸ್ಟ್ ಟೈಮ್ ಒಳ್ಳೆ ಸರ್ಜನ್ ಹತ್ರ ಹೋಗಿ ರಿಪೇರ್ ಟ್ರಾನ್ಸ್ಫರ್ ಮಾಡ್ಕೋದು ಟೈಮ್ವರೆಗೂ ನಿಮ್ಗೇನು ಗೊತ್ತಾಗಿಲ್ಲ. ಯಾಕಂದ್ರೆ ಫ್ರಂಟ್ ಮಾತ್ರ ನೋಡ್ತಾ ಇರ್ತಾರೆ, ಬ್ಯಾಕ್ ಸೈಡ್ ನೋಡೋಕೆ ಅವಕಾಶ ಇಲ್ಲ. ಸೊ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಡೀಟೇಲ್ಸು ಬಿಫೋರ್ ಟ್ರಾನ್ಸ್ಪ್ಲಾಂಟೇಷನ್, ಇದೆಲ್ಲ ಗೊತ್ತಾಗಬೇಕು. ಅದು ಆದಮೇಲೆ ಡೆಸಿಷನ್ ತಗೊಂಡ್ರೆ ಒಳ್ಳೇದು. ಈ ಡೋನರ್ ಮ್ಯಾನೇಜ್ಮೆಂಟ್ದಲ್ಲಿ ಭಾಳ ಪೇಷಂಟ್ ಕೇಳ್ತಾರೆ, ನಮ್ಮ ಡೋನರ್ ಈ ಥರ ಆಗಿದೆ ಡಾಕ್ಟರ್ ಅಂತಾರೆ. ಮೇನ್ ರೀಸನ್ ಏನಂದರೆ ಎಲ್ಲ ಕಡೆ ಎಲ್ಲರೂ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಏನು ಡಿಫ್ರೆನ್ಸ್ ಇಲ್ಲ, ಇಲ್ಲಿ ಮಾಡಿದ್ರು ಅವ್ರು ಮಾಡ್ತಾರೆ, ಅಲ್ಲಿ ಮಾಡ್ಕೊಂಡ್ರು ಮಾಡ್ತಾರೆ ಅಂತ ಭಾಳ ಜನ ಮಾಡ್ಕೊತಾರೆ. ಮೋಸ್ಟ್ಲಿ ಬಡ್ಜೆಟ್ ಟ್ರಾನ್ಸ್ಪ್ಲಾಂಟ್ಗಳು ಅವ್ರೇನಂದ್ರೆ ಪೇಷಂಟಿಗೆ ಮುಂದೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಪೇಷಂಟ್ ಏನು ಕೇಳಿದ್ರು ಎಸ್ ಅಂತಾರೆ, ಈ ಟೆಕ್ನಿಕ್ ಮಾಡ್ತಾರ ಎಸ್ ಮಾಡ್ತೀವಿ, ಇಷ್ಟು ಗ್ರಾಫ್ಸ್ ಮಾಡ್ತಾರ ಎಸ್ ಮಾಡ್ತೀವಿ, 6000 ಮಾಡ್ತಾ ಎಸ್ ಮಾಡ್ತೀವಿ. ಯಾಕಂದ್ರೆ ಏನು ನೋ ಹೇಳ್ಬಿಟ್ರೆ ಪೇಷಂಟ್ ವಾಪಸ್ ಹೋಗ್ಬೇಕಂತ ಭಯ ಅವ್ರಿಗೆ. ಅದರಿಂದ ಪೇಷಂಟ್ ಏನು ಕೇಳಿದ್ರು ಏನು ಬೇಕಾಗಾದ್ರು ಅದೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ಲಾಸ್ಟ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ದು ಡೋನರ್ ಸ್ಪಾಯ್ಲ್ ಆಗಿದೆ ಅಂತ. ಇದು ಕೇವಲ 99% ಆಗಿರೋದು ಬಿಕಾಸ್ ಆಫ್ ಬಡ್ಜೆಟ್ ಲುಕ್ರೇಟಿವ್ ಪ್ಯಾಕೇಜ್ ಟ್ರಾನ್ಸ್ಪ್ಲಾಂಟ್ ಇಂದ ಆಗುತ್ತೆ. ಸೊ ಅದರಿಂದ ನೀವು ಟ್ರಾನ್ಸ್ಪ್ಲಾಂಟೇಷನ್ ಸ್ಪೆಂಡ್ ಮಾಡೋ ಅಮೌಂಟು ಅದ ಮೇಲೆ ಇಂಪಾರ್ಟೆಂಟ್ ಏನಾದ್ರು ಇದೆ ಅಂದ್ರೆ ನಿಮ್ಮ ಡೋನರ್ ರಾ ಮೆಟೀರಿಯಲ್ ಅಂದ್ರೆ ಗ್ರಾಫ್ಟ್ಸ್ ಭಾಳ ಇಂಪಾರ್ಟೆಂಟ್. ಗ್ರಾಫ್ಟ್ಸ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ರೆ ದುಡ್ಡು ಇದ್ರೂ ಟೈಮ್ ಇದ್ರೂ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕ್ವಶನ್ ನಂಬರ್ 10, ಲಾಸ್ಟ್ ಕ್ವಶನ್ ಬಟ್ ನಾಟ್ ಲೀಸ್ಟ್, ಇದು ಭಾಳ ಮುಖ್ಯ. ಗ್ರಾಫ್ಟ್ಸ್ ಪ್ರಾಸೆಸಿಂಗ್ ಅಂದ್ರೆ ಏನು? ಇದು ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಹೇರ್ ಟ್ರಾನ್ಸ್ಪ್ಲಾಂಟದಲ್ಲಿ? ಭಾಳ ಜನಕ್ಕೆ ಇದು ಗೊತ್ತಿಲ್ಲ. ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ವಿಡಿಯೋನಲ್ಲಿ, ಯಾಕಂದ್ರೆ ಪೇಷಂಟ್ ಕನ್ಸಲ್ಟೇಷನ್ನಲ್ಲಿ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ಬೋದು. ಬಟ್ ನಾನು ಟ್ರೈ ಮಾಡ್ತೀನಿ ಎಷ್ಟು ಅದು ಅರ್ಥ ಆಗುತ್ತಂತ. ಗ್ರಾಫ್ಟ್ಸ್ ಪ್ರಾಸೆಸಿಂಗ್ ಅಂದ್ರೆ ಏನಂದ್ರೆ, ನಾವು ಗ್ರಾಫ್ಟ್ಸ್ ಹಾರ್ವೆಸ್ಟೇಷನ್ ಮಾಡಿದ ತಕ್ಷಣ ಗ್ರಾಫ್ಟ್ಸ್ ಅರೌಂಡ್ ದ ಗ್ರಾಫ್ಟ್ ಸ್ವಲ್ಪ ಸ್ಕಿನ್ ಇರುತ್ತೆ, ಕೆಳಗಡೆ ಸ್ವಲ್ಪ ಫ್ಯಾಟ್ ಇರುತ್ತೆ. ಅದು ಹಂಗೆ ಡೈರೆಕ್ಟ್ ಆಗಿ ಇಂಪ್ಲಾಂಟ್ ಮಾಡಿದ್ರೆ ನಮ್ಗೆ 2 ಪ್ರಾಬ್ಲಮ್ಸ್ ಆಗುತ್ತೆ. ಜಾಸ್ತಿ ಫ್ಯಾಟ್ ಇದ್ರೆ ಗ್ರೋತ್ ಚೆನ್ನಾಗಿ ಬರಲ್ಲ, ಹಾಗೆ ಸ್ಕಿನ್ ಜಾಸ್ತಿ ಇದ್ರೂ ಅದು ಅಲ್ಲಿ ಫರ್ಟಿಲೈಟಿಸ್ ಆಗೋದು, ಇಲ್ಲಾಂದ್ರೆ ಒಳಗೆ ಹೋಗಿ ಸ್ವಲ್ಪ ಇರಿಟೇಷನ್ ಆಗಿ ಗ್ರಾಫ್ಟ್ ರಿಜೆಕ್ಷನ್ ಆಗೋದು, ಇದೆಲ್ಲ ಇರ್ತದೆ. ಮೂರನೇದೇನಂದ್ರೆ ಇಂಪ್ಲಾಂಟ್ ಮಾಡುವಾಗ ಸ್ಕಿನ್ ರಿಮೂವ್ ಮಾಡಿ ಡಿನ್ಯುಡೇಷನ್ ಮಾಡಿ ಗ್ರಾಫ್ಟ್ಸ್ ತಿನ್ನಾಗಿ ಮಾಡಬೇಕು. ಇಲ್ಲಾಂದ್ರೆ ನಾವು ಇಂಪ್ಲಾಂಟ್ ಹತ್ರ ಇಂಪ್ಲಾಂಟ್ ಮಾಡೋದು ಸಾಧ್ಯ ಇರಲ್ಲ. ಸೊ ಈ 3 ಕಾರಣಕ್ಕೆ ಗ್ರಾಫ್ಟ್ ಪ್ರಾಸೆಸಿಂಗ್ ಮುಖ್ಯ. ಬಟ್ ಭಾಳ ಕ್ಲಿನಿಕ್ಸ್ ಇದು ಮಾಡೋದಿಲ್ಲ. ಏನಕ್ಕಂದ್ರೆ ಗ್ರಾಫ್ಟ್ಸ್ ಪ್ರಾಸೆಸಿಂಗ್ ಮಾಡಬೇಕಂದ್ರೆ 3000 ಒಂದು 4000 ಗ್ರಾಫ್ಟ್ಸ್ ಪ್ರಾಸೆಸಿಂಗ್ ಮಾಡಬೇಕಂದ್ರೆ ಅಟ್ಲೀಸ್ಟ್ 6 to 10 ಮೆಂಬರ್ಸ್ ಎಕ್ಸ್ಟ್ರಾ ಟೀಮ್ ಬೇಕಾಗ್ತಾರೆ. ಅಂದ್ರೆ ನಾವು ಹಾರ್ವೆಸ್ಟೇಷನ್ ಮಾಡ್ತಾ ಇದ್ರೆ ಅವ್ರು ಪ್ರಾಸೆಸಿಂಗ್ ಮಾಡ್ತಾ ಇರ್ಬೇಕು. ಅಷ್ಟು ಟೀಮ್ ಜಾಸ್ತಿ ಜನ ಯಾರು ಹಿಡ್ಕೊಳಲ್ಲ, ಅವ್ರು ಸ್ಯಾಲರಿ ಪೇ ಮಾಡಬೇಕು, ಅದೆಲ್ಲ ಇರ್ತದೆ. ಅದರಿಂದ ಇದೆಲ್ಲ ಮಾಡೋದಿಲ್ಲ. ಸೊ ಔಟ್ಸೋರ್ಸ್ ಮಾಡ್ಕೊಂಡ್ರೆ ಇದು ಎಕ್ಸ್ಟ್ರಾಕ್ಟ್ ಮಾಡಿ ಹಂಗೆ ಡೈರೆಕ್ಟ್ ಆಗಿ ಇಂಪ್ಲಾಂಟ್ ಮಾಡ್ತಾರೆ. ಅದರಿಂದ ನಿಮಗೆ ಗ್ರಾಫ್ಟ್ಸ್ ಪ್ರಾಸೆಸಿಂಗ್ ಮಾಡಲ್ಲ. ಗ್ರಾಫ್ಟ್ ಪ್ರಾಸೆಸಿಂಗ್ ಮಾಡಿಲ್ಲ ಅಂದ್ರೆ ಏನಾಗ್ತದಂದ್ರೆ, ನಾವು 1 ಸ್ಕ್ವೇರ್ ಸೆಂಟಿಮೀಟರ್ನಲ್ಲಿ ಜಾಸ್ತಿ ಗ್ರಾಫ್ಟ್ಸ್ ಇಂಪ್ಲಾಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನೋಡೋಕ್ಕಂತೂ ಇಮ್ಮಿಡಿಯೇಟ್ ಆಫ್ಟರ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಬ್ಯೂಟಿಫುಲ್ ಆಗಿ ಕಾಣ್ತದೆ. ಯಾಕಂದ್ರೆ ಎಲ್ಲ ಸ್ಕಿನ್ ಸಮೇತ ನಾವು ಹಂಗೆ ಇಂಪ್ಲಾಂಟ್ ಮಾಡಿರ್ತೀವಿ.
ಸೊ ಪ್ರಾಸೆಸ್ ಗ್ರಾಫ್ಟ್ಸ್ ನಿಮ್ಗೆ ಜಾಸ್ತಿ ಡೆನ್ಸಿಟಿ ಕಾಣೋದಿಲ್ಲ, ಬಟ್ ಫೈನಲ್ ರಿಸಲ್ಟ್ ಚೆನ್ನಾಗಿರ್ತದೆ. ನಾನ್ ಪ್ರಾಸೆಸ್ ಗ್ರಾಫ್ಟ್ಸ್ ಇಮಿಡಿಯೇಟ್ ಇಂಪ್ಲಾಂಟೇಷನ್ ಚೆನ್ನಾಗಿ ಕಾಣ್ತದೆ, ಫುಲ್ ಡೆನ್ಸಿಟಿ ಕಾಣ್ತದೆ, ಬಟ್ ಎಂಡ್ ರಿಸಲ್ಟ್ಸ್ ನಲ್ಲಿ ನಿಮಗೆ ಅದೆಲ್ಲ ಸ್ಕಿನ್ನು ಅಲ್ಲಿ ಹೇರ್ ಇರಲ್ಲ. ಸೊ ಆವಾಗ ನಿಮ್ಗೆ ಡೆನ್ಸಿಟಿ ಬಹಳ ಕಡಿಮೆ ಬರ್ತದೆ. ಸೊ ಈ ಕಾರಣದಿಂದ ಗ್ರಾಫ್ಟ್ ಪ್ರಾಸೆಸಿಂಗ್ ಬಹಳ ಮುಖ್ಯ. ಸೊ ಬಹಳ ಕಡಿಮೆ ಕ್ಲಿನಿಕ್ಸ್ ಈ ಪ್ರೊಸೀಜರ್ ಮಾಡ್ತಾರೆ. ಸೊ ಅದರಿಂದ ಈ 10 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬಿಫೋರ್ ಐ ಟ್ರಾನ್ಸ್ಪ್ಲಾಂಟೇಷನ್ ನೋಡಿಕೊಂಡು ಡೆಸಿಷನ್ ತಗೊಂಡ್ರೆ ಮೋಸ್ಟ್ಲಿ ನಿಮ್ಮ ಟ್ರಾನ್ಸ್ಪ್ಲಾಂಟೇಷನ್ ಫೇಲ್ ಆಗೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. For more videos, keep watching our channel. Thank you.